ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರ 8 ತಿಂಗಳ ಸಂಬಳ ಪಾವತಿ ಸೇರಿ ಜನವರಿ 11ರಿಂದ ಜಂಗಲ್ ಕಟಿಂಗ್ ಹುಳೆತ್ತುವ ಕೆಲಸ ಮುಂದುವರಿಸಬೇಕೆಂದು ಒತ್ತಾಯಿಸಿ ಜನವರಿ 26ರಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ರಾಷ್ಟ್ರಧ್ವಜ ಹಾರಿಸಲು ಬಿಡದೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಮುತ್ತಿಗೆ ಹಾಕಲಾಗುವುದು ಎಂದು ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಆರ್ ಮಾನಸಯ್ಯ ಹೇಳಿದರು. ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಯಚೂರು ಸಾತ್ಮಲ್ ಗಾಯತ್ರಿ ಗುಡಿ ಆವರಣದಲ್ಲಿ ಜರುಗಿದ ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರ ಸಂಘದ ಸಭೆಯಲ್ಲಿ ಜನವರಿ 26ರಂದು ರಾಷ್ಟ್ರಧ್ವಜ ಹಾರಿಸಲು ಜಿಲ್ಲಾ ಉಸ್ತುವಾರಿ ಮಂತ್ರಿ ಶರಣಪ್ರಕಾಶ್ ಪಾಟೀಲ್ ಜಿಲ್ಲೆಗೆ ಬಂದರೆ ಘೇರಾವ್ ಮಾಡುವ ನಿರ್ಧಾರ ಕೈಗೊಂಡಿದೆ ಎಂದರು. ಜಿಲ್ಲೆಯ ಜೀವಾಳವಾದ ಕಾರ್ಮಿಕರು ಹಾಗೂ ರೈತರು ಎದುರಿಸುತ್ತಿರುವ ಸಂಕಷ್ಟದ ಬಗ್ಗೆ ಎಳ್ಳಷ್ಟು ಗಮನ ಹರಿಸದ ಸಚಿವರು ಉಸ್ತುವಾರಿ ಕೆಲಸ ಮಾಡುತ್ತಿಲ್ಲ. ಜಿಲ್ಲೆಯ ಭತ್ತ ಬೆಳೆಗಾರ ರೈತರು ಮುಂಗಾರು ಹಂಗಾಮಿನಲ್ಲಿ ಪ್ರತಿ ಎಕರೆಗೆ 25,000 ರೂಪಾಯಿ ಸಾಲ ಮಾಡಿಕೊಂಡಿದ್ದಾರೆ. ಅಲ್ಲದೆ ಹಿಂಗಾರು ಹಂಗಾಮಿಗೆ ಡ್ಯಾಂ ಗೇಟ್ ದುರಸ್ತಿ ನಿಮಿತ್ತ ಇಂದಿನಿಂದಲೇ ನೀರು ಸರಬರಾಜು ಬಂದ್ ಮಾಡಲಾಗುತ್ತದೆ. ಅಂದರೆ ಹಿಂಗಾರು ಬೆಳೆಯೇ ಇಲ್ಲ. ಮತ್ತೊಂದು ಕಡೆ ಎಡದಂಡೆ ನಾಲೆಯ ನೀರು ಸರಬರಾಜು ಮಾಡುವ ತುಂಗಭದ್ರಾ ನೀರಾವರಿ ಕಾರ್ಮಿಕರಿಗೆ ಕಳೆದ 8 ತಿಂಗಳಿನಿಂದ ಸಂಬಳ ಕೊಟ್ಟಿಲ್ಲ. ಅಲ್ಲದೆ ನಾಳೆ ಜನವರಿ 11ನೇ ತಾರೀಕಿನಿಂದ ಕೆಲಸಕ್ಕೆ ಬರಬೇಡಿ ಎಂದು ನೀರಾವರಿ ಇಂಜಿನಿಯರ್ ಹೇಳುತ್ತಿದ್ದಾರೆ. ಈ ಕುರಿತು ಈಗಾಗಲೇ ಹಲವು ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಿ ಬಾಕಿ ಸಂಬಳ ಕೊಡಿಸುವಂತೆ ಕೇಳಿದ್ದೇವೆ. ಪ್ರಯೋಜನವಾಗಿಲ್ಲ. ನೀರು ನಿಲುಗಡೆ ಅವಧಿಯಲ್ಲಿ ಕಾರ್ಮಿಕರಿಗೆ ಕೆಲಸ ಕೊಡಬೇಕೆಂಬ ನಿಗಮದ ಆದೇಶ ಪಾಲಿಸಲು ನೀರಾವರಿ ಅಧಿಕಾರಿಗಳು ತಯಾರಿಲ್ಲ. ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ನಿಗಮದ ನಿಯಮದಂತೆ ಕಾರ್ಮಿಕರಿಗೆ ಸಂಬಳ ಹಾಗೂ ವರ್ಷಪೂರ್ತಿ ಕೆಲಸ ಕೊಡುವಂತೆ ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಯ ಸಚಿವರು ಹಾಗೂ ಶಾಸಕರು ಶಿಫಾರಸು ಪತ್ರ ಕೊಟ್ಟರು. ಇವರ ಪತ್ರಗಳಿಗೆ ಇಲ್ಲಿ ಕವಡೆ ಕಿಮ್ಮತ್ತು ಇಲ್ಲದಂತಾಗಿದೆ. ಹಣ ದುರ್ಬಳಕೆ. ಕಾರ್ಮಿಕರಿಗೆ ಕೊಡಬೇಕಾದ ಕೂಲಿ ಮೊತ್ತದ ಪೈಕಿ 1,10,00,000 ರೂಪಾಯಿಯನ್ನು ವಿಜಯಲಕ್ಷ್ಮಿ ಪಾಟೀಲ್ ಎಂಬ ಪ್ರಭಾರಿ ಇಂಜಿನಿಯರ್ ಸಿವಿಲ್ ಗುತ್ತೇದಾರರಿಗೆ ಪಾವತಿಸಿ ದುರ್ಬಳಕೆ ಮಾಡಿದ್ದಾರೆ. ಇದರ ಮೇಲೆ ಯಾವುದೇ ಕ್ರಮ ಇಲ್ಲ. ಸಿರಿವಾರ, ಸಿಂಧನೂರು ಹಾಗೂ ಎರ್ಮರ್ಸ್ ವಿಭಾಗದಲ್ಲಿ ಸರಾಸರಿ 10 ಕೋಟಿಯನ್ನು ಕಾರ್ಮಿಕರಿಗೆ ಕೂಲಿ ಹಣವನ್ನು ಯಥೇಚ್ಛವಾಗಿ ದುರ್ಬಳಕೆ ಮಾಡಿಕೊಳ್ಳುವ ಇಂಜಿನಿಯರ್ಗಳ ಬೆನ್ನು ಕಾಯುವವರೇ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕೆಲವು ಶಾಸಕರು ಎಂಬ ಸಂಗತಿ ಅತ್ಯಂತ ಕಳವಳಕಾರಿಯಾಗಿದೆ. ಇದನ್ನು ಸಂಘ ಉಗ್ರವಾಗಿ ಖಂಡಿಸುತ್ತದೆ ಎಂದರು. ಕಾರ್ಮಿಕರ ಮಾಡುವ ಕೆಲಸಗಳು. ಮುನಿರಾಬಾದ್ ಹಾಗೂ ಎರ್ಮರ್ಸ್ 2 ವಲಯಗಳಲ್ಲಿ 1991ರಿಂದ ಖಾಲಿ ಇರುವ 1.811 ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಖಾಲಿ ಹುದ್ದೆಗಳ ಜಾಗದಲ್ಲಿ ಹಂಗಾಮಿ ಕಾರ್ಮಿಕರು ದುಡಿಯುತ್ತಿದ್ದಾರೆ. ಜಿಲ್ಲೆಯ 6 ಲಕ್ಷ ಎಕರೆ ರೈತರ ಭೂಮಿಗೆ ಇವರು ನೀರು ಸರಬರಾಜು ಮಾಡುತ್ತಾರೆ. 2 ಮಹಾನಗರ, 3 ಪಟ್ಟಣ ಹಾಗೂ 180 ಗ್ರಾಮಗಳ ಕುಡಿಯುವ ನೀರಿನ ಮೇಲ್ ಸರಬರಾಜು ಇವರದ್ದಾಗಿದೆ. ಇವರ ಸೇವೆಯ ಮಹತ್ವ ನೋಡಿದರೆ ಇವರು ಎಂದೋ ಕಾಯಂ ಆಗಬೇಕು. ದುರಂತವೆಂದರೆ ಇವರಿಗೆ ಇಲ್ಲಿ ದುಡಿದ ಕೂಲಿಯನ್ನು ಕೊಡುತ್ತಿಲ್ಲ ಮತ್ತು ದುಡಿಯಲು ಬಿಡುತ್ತಿಲ್ಲ. ಮಾಸಿಕ 45,000 ವೇತನ ಕೊಡಬೇಕಾದ ಇಲಾಖೆ ಕೇವಲ 12ರಿಂದ 15,000 ರೂಪಾಯಿ ವೇತನ ನೀಡುತ್ತಿದೆ. ಇದು ಅನ್ಯಾಯ ಮತ್ತು ಅಪರಾಧವಾಗಿದೆ ಎಂದರು. ಕೂಡಲೇ 8 ತಿಂಗಳ ಸಂಬಳ ಪಾವತಿಸಬೇಕು. ಇದೇ ಜನವರಿ 11ರಿಂದ ಜಂಗಲ್ ಕಟಿಂಗ್ ಹೊಳೆತ್ತುವ ಕೆಲಸ ಮುಂದುವರಿಸಬೇಕು. ಇಲ್ಲದಿದ್ದರೆ ಜನವರಿ 26ರಂದು ರಾಯಚೂರು ರಣರಂಗವಾಗುತ್ತದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಧ್ವಜವನ್ನು ಮುಟ್ಟುವ ಮುಂಚೆ ಅವರಿಗೆ ಕಪ್ಪು ಬಾವುಟ ಪ್ರದರ್ಶಿಸಿ ಸಿಕ್ಕಲ್ಲಿ ತಡೆಯಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಮಹತ್ವದ ಹೋರಾಟಕ್ಕೆ ಜಿಲ್ಲೆಯ ಎಲ್ಲಾ ರೈತ ಕಾರ್ಮಿಕರು ಬೆಂಬಲ ಸೂಚಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಡವಿರಾವ್, ಮುಖಪ್ಪ, ರಾಧಾಕೃಷ್ಣ, ಮುದುಕಪ್ಪ, ಶಂಕರಪ್ಪ ಗೌಡ, ಮೊಹಮ್ಮದ್ ಶಫೀವುದ್ದೀನ್, ನಾಗರಾಜ್ ಉಪಸ್ಥಿತರಿದ್ದರು. ನಮ್ಮ ಚೀಫ್ ಇಂಜಿನಿಯರ್ಗೆ ನಿಮ್ಮದೇ ಕಾಂಟ್ರಾಕ್ಟ್ ಲೇಬರ್ಸ್ ಏನಾದರೂ ಅವ್ರು ಡಾಟಾಸ್ನ ಕಳಿಸಿದ್ದಾರೆ. ಇದುವರೆಗೂ ಒಂದು ಪ್ರಸ್ತಾವ ಕೂಡ ಯಾವ ವಿಷಯದ ತಯಾರಾಗಿಲ್ಲ. ಬೇರೆ ರಿಪೋರ್ಟ್ನೂ ಕಳಿಸಿದ್ದಾರೆ. ಇವ್ರು ಯಾವುದೇ ರಿಪೋರ್ಟ್ ಇದುವರೆಗೆ ರೆಡಿ ಮಾಡಿಲ್ಲ, ಕಳಿಸಿಲ್ಲ. ಯಾಕಂದ್ರೆ ಈಗ ಜಿಲ್ಲಾ ಕಾರ್ಮಿಕ ಸಹಕಾರ ಕಮಿಟಿ ಮಾಡಿ BC ಮೂಲಕ ಯಾರು ಹೊಸಬಿಲ್ಲಿ ಒಟ್ಟಿದೆ ಗೌರ್ಮೆಂಟ್. ನಮ್ಮದು ರಿಪೋರ್ಟ್ ಹೋಗಿಲ್ಲ. ಆಕ್ಚುಲಿ ನಾವು ಅದನ್ನ ಈ ಹೊರಗುತ್ತಿ ಸಿಸ್ಟಮ್ ಬಂದ್ ಮಾಡಿ ಜಿಲ್ಲಾ ಮಟ್ಟದ ಸಹಕಾರ ಸಂಘ ಮಾಡಿ ಜಿಲ್ಲಾಧಿಕಾರಿಗಳು ಕಮಿಟಿ ಮೂಲಕನೇ ಬೀದರ್ ಮಾಡಲ್ ಮಾಡೋದಕ್ಕೆ ನಮ್ಮ ಸಪೋರ್ಟ್ ಅಲ್ಲ, ನಮ್ಮ ಬೇಡಿಕೆ ಹೋಗೋದು. ಈ ಕೆಲವರು ದಾರಿ ಹೊಡ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಅದು ಹೆಚ್ಚು ಕಡಿಮೆ ಪ್ರೈವೇಟ್ನವ್ರು ಆ ಕಮಿಟಿ ಆದರೆ ಈ ರೀತಿ ನಮಗೇನು 16-15 ಸಾವಿರ ಸಿಕ್ಕರೂ ಕೂಡ ಬೇಕಾಬಿಟ್ಟು ಸಂಬಳ ಕಡಿತ ಮಾಡಿದ ಆಗ್ತಾರೆ. ಅದು ಸಾಧ್ಯ ಆಗೋದಿಲ್ಲ. ಅವಾಗ ನೇರವಾಗಿ ಲೇಬರ್ ಕೋಆಪರೇಟಿವ್ ಆರ್ಗನೈಸೇಷನ್ ಹೆಡ್ಲಿಂದ ಲೇಬರ್ ಹೆಡ್ಗೆ ಹಣ ಮಾಡೋದ್ರಿಂದ ಈ ಒಂದು ಡ್ಯೂಟಿ ಬಂದಾಗೋದ್ರಿಂದ ಒಂದು ಫೋರ್ಸ್ ಅನ್ನು ಅಪೋಸ್ ಮಾಡ್ತೀವಿ. ಬಟ್ ನಾವು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅನುಷ್ಠಾನ ಆಗ್ಬೋದು, ರಿಪೋರ್ಟ್ ಆಗಿದೆ, ಈ ಕೋರ್ಟು ಸ್ಟೇಜ್ ಎಲ್ಲ ಇದೆ. ಸೊ ಇದು ಕೂಡ ಹೋರಾಟ ಸಾಧ್ಯತೆ. ಅದನ್ನ ವೆಲ್ಕಮ್ ಮಾಡ್ತೀವಿ. ಮಾಡಿದ್ಮೇಲೆ ಅದ್ರ ವ್ಯಾಪ್ತಿಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ಲೇಬರ್ ಅಂತ ಎಲ್ಲರೂ ರಿಟರ್ನ್ಸ್ ನಲ್ಲಿ ಹ್ಯಾಂಡ್ ಓವರ್ ಮಾಡಿ
ಆಮೇಲೆ ಕಾರ್ಮಿಕ ಪ್ರತಿನಿಧಿಗಳು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಲ್ಲ ಸೇರಿ ಒಂದು ನಗರ, ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಮನೆ ಕಟ್ಟುವವರಿಗೆ ಒಂದು ಸಿಹಿ ಸುದ್ದಿ ಇಲ್ಲಿದೆ. ಏನೆಂದ್ರೆ ಮರಳಿಲ್ಲದೆ ಪ್ಲಾಸ್ಟಿಂಗ್ ಮಾಡಲು ಹೊಸದಾಗಿ ಬಂದಿದೆ ಬೈಕ್ರೀಟ್ ಕಂಪನಿಯ ರೆಡಿ ಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್. ಮನೆ ಕಟ್ಟಬೇಕೆಂಬ ನಿಮ್ಮ ಕನಸಿಗೆ ನಮ್ಮ ಬೆಂಬಲ. ಈ ಬೈಕ್ರೀಟ್ ಸಿಮೆಂಟ್ನ ಉಪಯೋಗಗಳೆಂದರೆ ಈ ಪ್ರಾಡಕ್ಟ್ ISO ಸರ್ಟಿಫಿಕೇಟ್ ಹೊಂದಿದ್ದು ಸಮಯ ಮತ್ತು ಹಣ ಉಳಿತಾಯ ಮಾಡುತ್ತೆ. ಸುದೀರ್ಘ ಬಾಳಿಕೆ, ಕಡಿಮೆ ನೀರು ಪೂರೈಕೆ, ಕೇವಲ 3 ದಿನಗಳ ಕಾಲ ಕ್ಯೂರಿಂಗ್, ಮರಳು ಬೇಕಿಲ್ಲ, ಕಡಿಮೆ ಕೆಲಸಗಾರರು, ಮರಳಿನ ಸಮಸ್ಯೆಗೆ ಪರಿಹಾರ ಹಾಗೂ ಕೆಲಸಗಾರರ ತೊಂದರೆಗೆ ಕಡಿವಾಣ. ನಮ್ಮ ನಡಿಗೆ ಹೊಸ ಅಧ್ಯಾಯದ ಕಡೆಗೆ. ಸಿಮೆಂಟ್ನೊಂದಿಗೆ ವಿಶೇಷವಾಗಿ ಸಿಲಿಕಾ ಸ್ಯಾಂಡ್ ಪಾಲಿಮರ್ ಮಿಶ್ರಿತ ಉತ್ತಮ ಗುಣಮಟ್ಟದ ರೆಡಿ ಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಒಮ್ಮೆ ಬಳಸಿ, ಇದರ ಗುಣ ನಿಮಗೆ ತಿಳಿಯುತ್ತೆ. ಬೈಕ್ರೀಟ್ ಕಂಪನಿಯ ಇನ್ನಿತರ ಪ್ರಾಡಕ್ಟ್ಗಳಾದ ಸೆರಾ ಬೈಂಡ್ BC, ವಿಟ್ರಿ ಬೈಂಡ್ BV, ಸ್ಟೋನ್ ಬೈಂಡ್ BS, ಸ್ಟಿಕೋ ಬ್ಲಾಕ್ SP. ಈಗ ಈ ಪ್ರಾಡಕ್ಟ್ ನಿಮ್ಮ ಊರಲ್ಲೂ ಲಭ್ಯ, ಎಲ್ಲ ಜನರಿಗೆ ಸುಲಭವಾಗಿ ದೊರೆಯಲಿದೆ. ಹೆಚ್ಚು ಮಾಹಿತಿಗಾಗಿ ಡೀಲರ್ಗಳನ್ನು ಸಂಪರ್ಕಿಸಲು ಕೆಳಗಿನ ನಂಬರ್ಗೆ ಕರೆ ಮಾಡಿ.